ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕ ಆಯಿತು. ಎಷ್ಟು ಪರೀಕ್ಷಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು, ಎಷ್ಟು ಹಾಜರಾಗಿದ್ದಾರೆ, ಎಷ್ಟು ಗೈರು? ತಿಕೋಟಾದಲ್ಲಿ ಗೊಂದಲ ಆಗಿದ್ದರಲ್ಲಿ ಎಷ್ಟು ಹಾಜರಾಗಬೇಕಾಗಿತ್ತು, ಎಷ್ಟು ಮಂದಿ ಪರೀಕ್ಷೆ ಬರೆದ್ರು, ಎಷ್ಟು ಮಂದಿ ಹೊರಗೆ ಹೋದರು? ಒಟ್ಟು ವಿಜಯಪುರ ಜಿಲ್ಲೆಯಲ್ಲಿ 61 ಕೇಂದ್ರಗಳು ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾಗಿತ್ತು. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಅಭ್ಯರ್ಥಿಗಳು 24,434 ಜನರ ಅಭ್ಯರ್ಥಿಗಳು ನಮ್ಮ ಜಿಲ್ಲೆಗೆ ಅಲೋಕೇಶನ್ ಆಗಿದ್ದಾರೆ. ಅದರ ಪೈಕಿ ಈಗ ಏನು ಪ್ರೆಸೆಂಟ್ ಅಭ್ಯರ್ಥಿಗಳು ನಮಗೆ OMR ಅನ್ನು ತುಂಬಿ ವಾಪಸ್ಸು ಕೊಟ್ಟು ಸೀಲಾಗಿ ಬಂದಿರುವಂಥದ್ರಲ್ಲಿ 23,184 ವಿದ್ಯಾರ್ಥಿಗಳು ಪ್ರೆಸೆಂಟ್ ಇದ್ದು ಅವರು OMR ಶೀಟನ್ನು ನಿಯಮಾನುಸಾರ ತುಂಬಿ ಇನ್ವಿಜಿಲೇಟರ್ ಕೈನಲ್ಲಿ ಕೊಟ್ಟು ಸೀಲ್ ಮಾಡಿ ಇಲ್ಲಿ ರಿಸೀವ್ ಆಗಿದೆ. ಅಲ್ಲಿ ತಿಕೋಟಾ ತಾಲೂಕಿನಲ್ಲಿ ಶಾರದಾಂಬ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳು ಟೋಟಲ್ ವಿದ್ಯಾರ್ಥಿಗಳು 432 ವಿದ್ಯಾರ್ಥಿಗಳು ಅಲ್ಲಿ ಅಲೋಕೇಶನ್ ಆಗ್ತಿತ್ತು. ಆ 432 ವಿದ್ಯಾರ್ಥಿಗಳ ಪೈಕಿ 120 ವಿದ್ಯಾರ್ಥಿಗಳದ್ದು OMR ಶೀಟು ಅಲ್ಲಿ ಅವರು ತುಂಬಿ ಆ ಎಕ್ಸಾಮ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದು ಇಲ್ಲಿ ರಿಸೀವ್ ಆಗಿದೆ. ಸೊ ಅದನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳು ಅಲ್ಲಿ ಯಾರು ಸೆಂಟರ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ, OMR ಶೀಟಲ್ಲಿ ತೊಗೊಂಡು ಹೊರಗಡೆ ಹೋಗಿರುವಂಥ ವಿದ್ಯಾರ್ಥಿಗಳು ಮತ್ತೆ ಒಳಗಡೆ ಬರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದಾಗ ಆ ಎಕ್ಸಾಮ್ ಇಂಟೆಗ್ರಿಟಿ ಪ್ರಾಸೆಸನ್ನು ಉಳಿಸಬೇಕು. ಯಾವುದೇ ಕಾರಣಕ್ಕೂ ಒಳಗಡೆ ಪರೀಕ್ಷೆ ಬರೀತಾ ಇರುವಂತಹ 120 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮತ್ತು ಅವರು ಎಲ್ಲ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಟ್ಟಿದ್ದಾರೆ. ಎಲ್ಲ ಒಂದು ಕೇಂದ್ರದಲ್ಲೂ ಕೂಡ ಈ ಕೇಂದ್ರದಲ್ಲೂ ಕೂಡ ಮೆಟಲ್ ಡೋರ್ ಫ್ರೇಮ್ ಡಿಟೆಕ್ಟರ್ನಲ್ಲಿ ಫ್ರಿಸ್ಕಿಂಗ್ ಆಗ್ತಿತ್ತು. ಅದಾದ ನಂತರ ಹ್ಯಾಂಡ್ ಹೆಲ್ಡ್ ಫ್ರೇಮ್ ಡಿಟೆಕ್ಟರ್ನಲ್ಲಿ ಚೆಕ್ಕಿಂಗ್ ಆಗ್ತಿತ್ತು. ಅದಾದ ನಂತರನೂ ಕೂಡ ಥರ್ಡ್ ಲೆವೆಲ್ ಸೆಕ್ಯೂರಿಟಿಯಾಗಿ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ ಜಾಮರನ್ನು ಅಳವಡಿಸಿರುವಂಥದ್ದಿದೆ. ಯಾವುದು ಎಲೆಕ್ಟ್ರಾನಿಕ್ ಐಟಮ್ಸ್ ಒಳಗಡೆ ತಗೊಂಬರಬಾರದು, ಬಂದರೂ ಕೂಡ ಅದು ವರ್ಕ್ ಆಗಬಾರದು ಅಂತ ಹೇಳಿಬಿಟ್ಟು KEA ವತಿಯಿಂದ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ ಜಾಮರ್ ಅಳವಡಿಕೆ ಆಗಿದ್ದು. ಸೊ ಇದೆಲ್ಲವೂ ಮಲ್ಟಿಲೇಯರ್ ಸೆಕ್ಯೂರಿಟಿ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದರಲ್ಲ ಅವರು ಪರೀಕ್ಷೆಯನ್ನು ಕಂಟಿನ್ಯೂ ಮಾಡಿ ಬರೆದಿದ್ದರು. ಅವರಿಗೆ ಏನು ಹೆಚ್ಚುವರಿಯಾಗಿ ಟೈಮು ಈ ಒಂದು ಗೊಂದಲದಿಂದ ಅವರಿಗೆ ಬೇಕಂತ ಹೇಳಿದರು. KEA ಟೈಮನ್ನು ಕೂಡ ಒದಗಿಸಿಕೊಟ್ರು. ಆ ಟೈಮ್ನಲ್ಲಿ ಅವರು ಪರೀಕ್ಷೆಯನ್ನು ಬರೆದು 120 ಕ್ಯಾಂಡಿಡೇಟ್ಸು OMR ಅನ್ನು ಕೊಟ್ಟಿದ್ದಾರೆ. ಉಳಿದ ಕ್ಯಾಂಡಿಡೇಟ್ಸು ಹೊರಗಡೆ ಹೋಗಿ ಮತ್ತೆ ವಾಪಸ್ಸು ನಾವು ಒಳಗಡೆ ಬರ್ತೇವೆ ಅಂತ ಹೇಳಿಬಿಟ್ಟು, ಯಾಕಂದರೆ ಹೊರಗಡೆ ಹೋಗಿದ ನಂತರ ಮತ್ತೆ ವಾಪಸ್ ಬರಲಿಕ್ಕೆ ಕೇಂದ್ರದಲ್ಲಿ ಅವಕಾಶ ಇಲ್ಲ. ಅದು KEA ಪ್ರಾಪರ್ಟಿ ಆಗಿರುತ್ತದೆ. ಆ ರೀತಿ ಅವರು ತೊಗೊಂಡು ಹೋಗಿ ಮತ್ತೆ ವಾಪಸ್ ಬರುವಂಥ ಅವಕಾಶ ಇಲ್ಲ. ಅದನ್ನು ಪೆರಿಮೀಟರ್ ಸೆಕ್ಯೂರಿಟಿ ಮಾಡಿಕೊಂಡು, ಯಾಕೆಂದರೆ 144 ಇತ್ತು, ಆದ್ದರಿಂದ ಪೊಲೀಸ್ನವರು ಮಿನಿಮಲ್ ಫೋರ್ಸ್ ಯೂಸ್ ಮಾಡಿಕೊಂಡು ಅವರನ್ನು ಡಿಸ್ಪರ್ಸ್ ಮಾಡಿದ್ದಾರೆ. ಯಾಕೆಂದರೆ ಗೇಟನ್ನು ತಳ್ಳಿ ಅದನ್ನು ಹೊಡೆದಿರುವಂಥದ್ದನ್ನು ಕೂಡ ದೃಶ್ಯಗಳನ್ನು ತಾವೆಲ್ಲರೂ ನೋಡಿದ್ದೀರಾ, ತಾವೆಲ್ಲ ಕವರ್ ಮಾಡಿದ್ದೀರಾ. ಸೊ ಆ ಎಕ್ಸಾಮ್ ಇಂಟೆಗ್ರಿಟಿಯನ್ನು ಪ್ರೊಟೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ಸಹಕಾರ ಕೊಟ್ಟು ಅವರು ಸಂಪೂರ್ಣವಾಗಿ ಪೆರಿಮೀಟರನ್ನು ಕಂಟ್ರೋಲಿಗೆ ತೊಗೊಂಡು ಈ ಪ್ರಾಸೆಸ್ಸನ್ನು ಸ್ಮೂತಾಗಿ ನಡೆಸಿ ಇಲ್ಲಿ ಮುಕ್ತಾಯ ಆಗಿದೆ. ಅಲ್ಲಿ ಪರೀಕ್ಷಾ ಕೇಂದ್ರದ ಪರೀಕ್ಷಾರ್ಥಿಗಳು ಮತ್ತು ಕೆಲವು BJP ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ, ಕ್ವಶನ್ ಪೇಪರ್ ಸೀರಿಯಲ್ ನಂಬರು ಮತ್ತು OMR ಶೀಟ್ ನಂಬರ್ ಸೀರಿಯಲ್ ನಂಬರ್ ಬದಲಾವಣೆ ಇತ್ತು, ಆ ಗೊಂದಲ ಆಯಿತು. ಹಾಗಾದರೆ OMR ಶೀಟಲ್ಲಿ ಕ್ವಶನ್ ಪೇಪರ್ ನಮ್ಮ ಸೀರೀಸನ್ನು ಬರೆಯೋಕ್ಕೆ ಅವಕಾಶ ಅಲ್ಲಿತ್ತು, ಅದು ಅವಕಾಶ ಇಲ್ಲ, ಮತ್ತು ಸರಿಯಾಗಿ ಸ್ಪಷ್ಟನೆಯೂ ಕೂಡ ಮೇಲ್ವಿಚಾರಕರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು OMR ಶೀಟ್ನಲ್ಲೂ ಈಗ ಕ್ವಶನ್ ಪೇಪರು ಬೇರೆ ಬೇರೆ ರೀತಿಯಾದಂಥ ವರ್ಷನ್ನಲ್ಲಿ ಬರ್ತದೆ. ಯಾಕೆಂದರೆ ಒಂದು ಅಭ್ಯರ್ಥಿಗೆ ಕೊಡುವಂಥ ಪ್ರಶ್ನೆ ಕ್ರಮಗಳು ಇನ್ನೊಂದು ಅಭ್ಯರ್ಥಿಗೆ ಅದೇ ಸೇಮ್ ಕ್ರಮಗಳು ಇರೋದಿಲ್ಲ. ಅದಕ್ಕೆ ಬೇರೆ ಬೇರೆ ವರ್ಷನ್ಸ್ಗಳು ಮಾಡಿರ್ತಾರೆ. A1, A2, A3, B1, B2, B3 ಅಂತ ಹೇಳಿ ಹಲವಾರು ವರ್ಷನ್ಸ್ಗಳಿದೆ. ಸೊ ಯಾವ ವರ್ಷನ್ನು ಆ ಅಭ್ಯರ್ಥಿಗೆ ಸಿಕ್ಕಿದೆಯೋ ಆ ವರ್ಷನ್ ಕೋಡನ್ನು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿ ನಮೂದು ಮಾಡಲಿಕ್ಕೆ ಅವಕಾಶ ಇದೆ. ಅದು ಖಂಡಿತವಾಗಿ ಮ್ಯಾಂಡೇಟ್ರಿ ಕಾಲಮ್ ಇದೆ. ಯಾಕೆಂತ ಹೇಳಿದರೆ ಆ ಒಂದು ಕಾಲಮನ್ನು ತುಂಬಲಿಲ್ಲ ಅಂತ ಹೇಳಿದರೆ ಯಾವ ಕ್ರಮದಲ್ಲಿ ಆ ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಅದು ಮ್ಯಾಂಡೇಟ್ರಿ ಕಾಲಮ್ ಇದೆ, ಖಂಡಿತವಾಗಿ ಅದನ್ನು ಅವ್ರು ನಮೂದು ಮಾಡಬೇಕು. ಜೊತೆಗೆ ಅವ್ರದ್ದು ಅಡ್ಮಿಟ್ ಕಾರ್ಡ್ನಲ್ಲಿರುವಂಥ ನಂಬರ್ ಏನಿರ್ತದಲ್ಲ, ರಿಜಿಸ್ಟ್ರೇಷನ್ ನಂಬರ್, ಅದನ್ನು ಕೂಡ ಅವರು ತುಂಬಬೇಕಂತ ಇರುವಂಥ ಸೂಚನೆಗಳು ತುಂಬ ಸ್ಪಷ್ಟವಾಗಿ ಅವರು ಅಡ್ಮಿಟ್ ಕಾರ್ಡ್ನಲ್ಲಿ ಇರುವಂಥ ವಿಚಾರ. ಸೊ ಅದರಲ್ಲಿ ಯಾವುದು ಗೊಂದಲಗಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಸುಮಾರು 24,000 ಅಭ್ಯರ್ಥಿಗಳಿಗಿಂತ ಹೆಚ್ಚಿಗೆ ಇದು ಏನು ನೋಂದಣಿ ಮಾಡಿಕೊಂಡಿದ್ದವರು, ಅದರ ಪೈಕಿ 23,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈಗಾಗಲೇ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಆ ಪ್ರಾಸೆಸನ್ನು ಕ್ಲಿಯರಾಗಿ ನೋಡಿಕೊಂಡು ಅದನ್ನು ಸ್ಮೂತಾಗಿ ಅವರು ಫಿಲ್ ಮಾಡಿಕೊಂಡು ವ್ಯಾಲಿಡ್ OMRಸನ್ನು ಮರಳಿ ನಮಗೆ ಕೊಟ್ಟಿದ್ದಾರೆ. ಸೊ 24,000ದಲ್ಲಿ 23,000ಕ್ಕಿಂತ ಹೆಚ್ಚಿಗೆ ಅಭ್ಯರ್ಥಿಗಳು ಅದನ್ನು ಮಾಡಿದ್ದಾರೆ. ಆ ಒಂದು ಸೆಂಟರ್ನಲ್ಲಿ ಆ ರೀತಿಯಾದಂಥ ಗೊಂದಲ ಅವರು ಏನೋ ಒಂದು ಅವ್ರಿಗೆ ಎಕ್ಸ್ಪ್ಲನೇಷನ್ ಬೇಕಿತ್ತು. ಆ ಎಕ್ಸ್ಪ್ಲನೇಷನ್ ಅವರು ಪೊಲೀಸ್ನವರಿದ್ದರು, ಸೆಂಟರ್ ಚೀಫ್ ಇದ್ದರು, ಎಲ್ಲರೂ ಕೂಡ ಅವರಿಗೆ ಹೇಳಿದರೂ ಕೂಡ ಅವರು ಔಟ್ಸೈಡ್ ದಿ ಪ್ರಿಮೈಸಸ್ ಹೋಗಿದ್ದ ನಂತರ ಮತ್ತೆ ಬಂದು ಅವರಿಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡುವಂಥದ್ದು ಏನು ಬೇಡಿಕೆ ಇತ್ತಲ್ಲ, ಅದನ್ನು SOP ಪ್ರಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಇದು ತುಂಬ ಒಂದು ವರ್ಷ ಕಾಲ ಇದನ್ನು ಅಭ್ಯರ್ಥಿಗಳು ಓದಿಕೊಂಡು ಇದನ್ನು ಅವ್ರ ಭವಿಷ್ಯದ ಒಂದು ದೃಷ್ಟಿಯಿಂದ ಇದನ್ನು ಎಕ್ಸಾಮ್ ಇಂಟೆಗ್ರಿಟಿ ಪ್ರಾಸೆಸನ್ನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಲಿಕ್ಕೆ ಅವಕಾಶ ಇಲ್ಲ.
ಸೊ ಪೆರಿಮೀಟರನ್ನು ಸೇಫ್ ಮಾಡಿಕೊಂಡು ಈಗ ಹೊರಗೆ ಹೋಗಿರುವಂಥ ಅಭ್ಯರ್ಥಿಗಳು ಒಳಗಡೆ ಪರೀಕ್ಷೆ ಬರೀತಾ ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ಪ್ರೊಟೆಕ್ಷನ್ ಇಸ್ ರಿಕ್ವೈರ್ಡ್. ಯಾಕೆಂತ ಹೇಳಿದರೆ ಅವರು ಪರೀಕ್ಷೆ ಬರೀತಾ ಇದ್ದಾರೆ, ಅವರನ್ನು ಪರೀಕ್ಷೆ ಬರೀಬಾರ್ದು, ನಿಲ್ಲಿಸಬೇಕು, ಕಂಪ್ಲೀಟಾಗಿ ಅದು ಒಂದು ಇದಾಗಬೇಕು ಅಂತ ಹೇಳಿ ಏನು ಹೊರಗಡೆಯಿಂದ ಪ್ರಯತ್ನ ನಡೀತಾ ಇತ್ತು, ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿ ಒಳಗಡೆ ಪರೀಕ್ಷೆ ಬರೀತಾ ಇರುವಂತಹ 120 ಕ್ಯಾಂಡಿಡೇಟ್ಸ್ ಆ ಸೆಂಟರ್ನಲ್ಲಿ ಅವರೆಲ್ಲವೂ ಕೂಡ ಅವರಿಗೆ ಕೊಟ್ಟಿರುವಂತಹ ಅವಕಾಶದಲ್ಲಿ ಅವರು ಮಾಡಿ ಆ ಪರೀಕ್ಷೆ ಪತ್ರಿಕೆ OMR ಶೀಟ್ಗಳೇನಿದೆಯಲ್ಲ ಅದನ್ನು ನಮಗೆ ಸೆಂಟರ್ ಇನ್ವಿಜಿಲೇಟರ್ಗೆ ಅದನ್ನು ಕೊಟ್ಟಿದ್ದಾರೆ. ಅದು ಕೂಡ ಇಲ್ಲಿ ರಿಸೀವ್ ಆಗಿದೆ.